ರಿಲಯನ್ಸ್ ಕ್ಯಾಪಿಟಲ್ ಲೋನ್ ತೊಗೊಂಡಿದ್ದೆ. ಆ ಲೋನ್ ರೆಫರೆನ್ಸಿಂದ ಒಬ್ಬ ಲೇಡಿ ಫೋನ್ ಮಾಡಿ, ನಿಮ್ಮದು ಟ್ರ್ಯಾಕ್ ರೆಕಾರ್ಡ್ ಭಾರಿ ಚೆನ್ನಾಗಿದೆ, ಇನಿಷಿಯಲ್ ಆಗಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿ ಸುಮಾರು 2 ಕೋಟಿವರೆಗೂ ಇನ್ವೆಸ್ಟ್ ಮಾಡಿದೆ. ನನಗೆ ಲಾಭ ಬಂದಂಗೆ ತೋರಿಸ್ಕೊಂಡು ಬಂದರು. ಈ ಥರ ಹಾಕ್ಕೊಂಡು 8 ಕೋಟಿ 3,01,000 ರೂಪಾಯಿ ನಾನು ಟೋಟ್ಲು ಇನ್ವೆಸ್ಟ್ ಮಾಡಿದೆ. ದಯವಿಟ್ಟು ನೀವು ಸೈಬರ್ ಕ್ರೈಮ್ಗೆ ಇಮಿಡಿಯೇಟ್ ಅಪ್ರೋಚ್ ಆಗಿ ಅಂತ ಹೇಳಿದ್ರು. ಇದು ಸ್ಕ್ಯಾಮು, ಈ ಥರ ಸಾಕಷ್ಟು ಜನ ಸಿಕ್ಕೊಂಡ್ಬಿಟ್ಟಿದ್ದಾರೆ, ಅದರಿಂದ ನೀವು ಇಮಿಡಿಯೇಟಾಗಿ ಡಿಸ್ಕಾರ್ಡ್ ಮಾಡಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರು. ನಾನು ಆ ಸ್ಟೇಷನಲ್ಲಿ FIR ಫೈಲ್ ಮಾಡಿ ಕಂಪ್ಲೇಂಟ್ ಕೊಟ್ಟೆ. ಇದು ನನ್ನ ಬ್ಯಾಡ್ ಟೈಮ್ ಅಂಡ್ ಬ್ಯಾಡ್ ಫ್ಲೈಟ್. ಧಾರ್ಮಿಕ ಕಾರ್ಯಗಳಿಗೆ ಉದಾರ ಕೊಡುಗೆ ನೀಡುವುದರ ಮೂಲಕ ಸಮಾಜದಲ್ಲಿ ಗೌರವ ಗಳಿಸಿದ್ದ ಅಯೋಧ್ಯೆ ರಾಮ ಮಂದಿರದ ಭಕ್ತರೊಬ್ಬರು ಸೈಬರ್ ವಂಚಕರ ಜಾಲಕ್ಕೆ ಬಲಿಯಾಗಿದ್ದಾರೆ. ರಾಮ ಮಂದಿರಕ್ಕೆ ಬೆಳ್ಳಿ ಪೂಜಾ ಸಾಮಗ್ರಿಗಳನ್ನು ದೇಣಿಗೆ ನೀಡಿದ್ದ ಖ್ಯಾತ ಉದ್ಯಮಿ ರಾಜೇಂದ್ರ ನಾಯ್ಡು ಅವರನ್ನ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವ ಸುಳ್ಳು ಭರವಸೆ ನೀಡಿ ಬರೋಬ್ಬರಿ 8.3 ಕೋಟಿ ರೂಪಾಯಿ ವಂಚಿಸಲಾಗಿದೆ. ಘಟನೆಯ ಕುರಿತು ದಕ್ಷಿಣ ವಿಭಾಗದ ಸನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ. ಬಂದಂಗೆ ತೋರಿಸಿದ್ರು ಅವ್ರ ಲೆಡ್ಜರ್ ಕಾಪಿನೂ ನಾನು ಇದರಲ್ಲಿ ಕಳಿಸಿದ್ದೀನಿ. ಆವಾಗ ಇದು ಒಟ್ಟು ನನಗೆ ನನ್ನ ಅಮೌಂಟು ಹೂಡಿಕೆ ಅಮೌಂಟ್ ಸೇರಿ 59 ಕೋಟಿ 4 ಲಕ್ಷ ಇರಂಗೆ ನನಗೆ ಲೆಡ್ಜರ್ ಅಕೌಂಟ್ ತೋರಿಸ್ತು. ಆವಾಗ ನಾನು ಇನ್ನು ಅದು ಗ್ರೂಪ್ 3 ತಿಂಗಳಾಗೋಯ್ತು, ಇನ್ನು ಕ್ಲೋಸ್ ಆಗುತ್ತೆ ಅಂತ ಹೇಳಿದ ಕೂಡಲೇ ನಾನು ಒಂದು ಪಾರ್ಟ್ ಪೇಮೆಂಟ್. ರಾಜೇಂದ್ರ ನಾಯ್ಡು ಅವರು ಈ ಹಿಂದೆ ರಿಲಯನ್ಸ್ ಕ್ಯಾಪಿಟಲ್ನಲ್ಲಿ ಸಾಲ ಪಡೆದು ಅದನ್ನು ಯಶಸ್ವಿಯಾಗಿ ತೀರಿಸಿದ್ದರು. ಈ ಆರ್ಥಿಕ ವ್ಯವಹಾರದ ಬಗ್ಗೆ ಸೂಕ್ಷ್ಮ ಮಾಹಿತಿ ಕಲೆ ಹಾಕಿದ್ದ ಸೈಬರ್ ವಂಚಕರ ಜಾಲವು ನಾಯ್ಡು ಅವರನ್ನ ಬಲೆಗೆ ಬೀಳಿಸಲು ನಿಖರ ಯೋಜನೆ ರೂಪಿಸಿತ್ತು. ವಂಚಕರು ರಾಜೇಂದ್ರ ನಾಯ್ಡು ಅವರಿಗೆ ಕರೆ ಮಾಡಿ, ನಿಮ್ಮ ಸಿಬಿಲ್ ಸ್ಕೋರ್ ಅತ್ಯುತ್ತಮವಾಗಿದೆ, ನಾವು ನಿಮಗೆ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಲು ಪ್ರೋತ್ಸಾಹಿಸುತ್ತೇವೆ ಎಂದು ನಂಬಿಸಿದರು. ಷೇರುಗಳಲ್ಲಿ ಬರುವ ಲಾಭಾಂಶವನ್ನು ಚಾರಿಟಿ ಬಳಸಬಹುದು ಎಂಬ ಸುಸಂದೇಶದಿಂದ ಪ್ರೇರೇಪಿತರಾದ ರಾಜೇಂದ್ರ ನಾಯ್ಡು ವಂಚಕರ ಮಾತನ್ನ ನಂಬಿದರು. ವಂಚಕರು ರಿಲಯನ್ಸ್ ಕಂಪನಿಯ ಹೆಸರನ್ನ ಬಳಸಿಕೊಂಡು ನಾಯ್ಡು ಅವರನ್ನ ನಂಬಿಸಿದರು. ನಂತರ ಮೊಬೈಲ್ನಲ್ಲಿ RARCLLPRO ಎಂಬ ಅನುಮಾನಾಸ್ಪದ ಅಪ್ಲಿಕೇಶನ್ ಒಂದನ್ನು ಇನ್ಸ್ಟಾಲ್ ಮಾಡುವಂತೆ ಸೂಚಿಸಿದರು. ಆ್ಯಪ್ ಇನ್ಸ್ಟಾಲ್ ಮಾಡಿದ ನಾಯ್ಡು ಅವರು ಮೊದಲಿಗೆ 25 ಲಕ್ಷ ಹಣವನ್ನು RTGS ಮೂಲಕ ವಂಚಕರು ನೀಡಿದ ಖಾತೆಗೆ ವರ್ಗಾಯಿಸಿದರು. ಅಚ್ಚರಿ ಅಂದರೆ ಈ ಹಣ ಹೂಡಿಕೆಯಾಗಿದ್ದು ಆ್ಯಪ್ನಲ್ಲಿ ತೋರಿಸಿತ್ತು. ಇದನ್ನು ನಂಬಿದ ನಾಯ್ಡು ಅವರು ಹಂತ ಹಂತವಾಗಿ ಒಟ್ಟು 8.3 ಕೋಟಿ ರೂಪಾಯಿ ಹಣವನ್ನು ಹೂಡಿಕೆ ಮಾಡಿದರು. 8.3 ಕೋಟಿ ಹೂಡಿಕೆ ಮಾಡಿದ ನಂತರ ಆ RARCLLPRO ಆ್ಯಪ್ನಲ್ಲಿ ನಾಯ್ಡು ಅವರಿಗೆ ನಂಬಲು ಅಸಾಧ್ಯವಾದ ಲಾಭಾಂಶವು ಕಾಣಿಸಿತು. 8 ಕೋಟಿ ಹೂಡಿಕೆಗೆ ಪ್ರತಿಯಾಗಿ ಆ್ಯಪ್ನಲ್ಲಿ 59.4 ಕೋಟಿ ಲಾಭಾಂಶ ಬಂದಿದೆ ಎಂದು ತೋರಿಸಿತು. ಈ ಲಾಭಾಂಶದಲ್ಲಿ 15 ಕೋಟಿ ಹಣವನ್ನು ನಾಯ್ಡು ಅವರು ಹಿಂಪಡೆಯಲು ಪ್ರಯತ್ನಿಸಿದಾಗ ಅದು ಸಾಧ್ಯವಾಗಲಿಲ್ಲ. ತಕ್ಷಣವೇ ಈ ಹಿಂದೆ ಕರೆ ಮಾಡಿದ್ದ ವಂಚಕನನ್ನು ಸಂಪರ್ಕಿಸಿದಾಗ ಆತ ಹಣವನ್ನು ವಿತ್ಡ್ರಾ ಮಾಡಲು 18% ಸೇವಾ ಶುಲ್ಕವನ್ನು 2.70 ಕೋಟಿ ಪಾವತಿ ಮಾಡಿದರೆ ಮಾತ್ರ ಹಣ ಬಿಡುಗಡೆಯಾಗುತ್ತದೆ ಎಂದು ಹೇಳಿದ್ದಾನೆ. ಆಗ ತಾನು ವಂಚನೆಗೊಳಗಾಗಿರುವ ಬಗ್ಗೆ ನಾಯ್ಡು ಅವರಿಗೆ ಅನುಮಾನ ಬಂದಿದೆ. ತಡ ಮಾಡದೆ ರಾಷ್ಟ್ರೀಯ ಸೈಬರ್ ಕ್ರೈಮ್ ಸಹಾಯವಾಣಿ ಸಂಖ್ಯೆ 1930ಗೆ ಕರೆ ಮಾಡಿ ದೂರು ದಾಖಲಿಸಿದರು. ದೂರು ಸ್ವೀಕರಿಸಿದ ದಕ್ಷಿಣ ವಿಭಾಗದ ಸೆನ್ ಪೊಲೀಸರು ಕೂಡಲೇ ಕಾರ್ಯಪ್ರವೃತ್ತರಾಗಿದ್ದು ವಂಚಕರ ಬ್ಯಾಂಕ್ ಖಾತೆಗಳ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ. ಸದ್ಯ ವಂಚಕರ ಖಾತೆಯಲ್ಲಿದ್ದ 61 ಲಕ್ಷ ರೂಪಾಯಿ ಹಣವನ್ನು ಫ್ರೀಸ್ ಮಾಡಲಾಗಿದೆ. ಸೈಬರ್ ವಂಚಕರ ದೊಡ್ಡ ಜಾಲದ ಕೈವಾಡ ಇರುವ ಸಾಧ್ಯತೆ ಇದ್ದು ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ. ಸಾರ್ವಜನಿಕರು ಯಾವುದೇ ಅಪರಿಚಿತ ವ್ಯಕ್ತಿಗಳು ನೀಡುವ ಷೇರು ಹೂಡಿಕೆ ಪ್ರೋತ್ಸಾಹ ಮತ್ತು ಅಧಿಕ ಲಾಭದ ಆಮಿಷಗಳಿಗೆ ಬಲಿಯಾಗದಂತೆ ಎಚ್ಚರಿಕೆ ವಹಿಸುವಂತೆ ಪೊಲೀಸರು ಮನವಿ ಮಾಡಿದ್ದಾರೆ. ಬೆಂಗಳೂರು ಸೌತಿಂದ ನಾನು ಹಿಂದೆ ಒಂದು ಸಲ ರಿಲಯನ್ಸ್ ಕ್ಯಾಪಿಟಲ್ ಲೋನ್ ತೊಗೊಂಡಿದ್ದೆ. ಆ ಲೋನ್ ರೆಫರೆನ್ಸಿಂದ ಒಬ್ಬ ಲೇಡಿ ಫೋನ್ ಮಾಡಿ, ನಿಮ್ಮದು ಟ್ರ್ಯಾಕ್ ರೆಕಾರ್ಡ್ ಭಾರಿ ಚೆನ್ನಾಗಿದೆ, ನಿಮಗೆ ರಿಲಯನ್ಸ್ ಸೆಕ್ಯೂರಿಟೀಸಲ್ಲಿ ಪ್ರೈಮರಿ ಅಲಾಟ್ಮೆಂಟಲ್ಲಿ ನಿಮಗೆ ಶೇರ್ಸ್ ಅಲಾಟ್ ಮಾಡ್ತೀವಿ ಅಂತ ಹೇಳಿ ನನಗೆ ಇಂಟ್ರೊಡ್ಯೂಸ್ ಮಾಡಿಕೊಂಡು ಆ ಗ್ರೂಪಲ್ಲಿ ಸೇರಿಸ್ಕೊಂಡ್ರು. ನಾನು ಗ್ರೂಪಲ್ಲಿ ಸೇರಿ ಇನಿಷಿಯಲ್ ಆಗಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿ ಸುಮಾರು 2 ಕೋಟಿವರೆಗೂ ಇನ್ವೆಸ್ಟ್ ಮಾಡಿದೆ. ಇನ್ವೆಸ್ಟ್ಮೆಂಟ್ ಮಾಡುವಾಗ
ಅವರು ಪ್ರೈಮರಿ ಮಾರ್ಕೆಟಿಂದ ಸಾಕಷ್ಟು ಶೇರ್ಸ್ ಅಲಾಟ್ ಮಾಡ್ದಂಗೆ ನನಗೆ ಲಾಭ ಬಂದಂಗೆ ತೋರಿಸ್ಕೊಂಡು ಬಂದರು. ನಾನು ಅದು ಲಾಭ ಬಂದಿದೆ ಅಲ್ವಾ ಅಂತ ಮತ್ತೆ ನಾನು ಅದನ್ನು ಹಂಗೆ ರೀಸೈಕಲ್ ಮಾಡಿದೆ. ರೀಸೈಕಲ್ ಮಾಡುವಾಗ ಅವ್ರು ಏನು ಮಾಡ್ತಿದ್ರು, ಸಲಿಗೂ ನನ್ನ ಬಂಡವಾಳಕ್ಕಿಂತ ಜಾಸ್ತಿ, ನನ್ನಲ್ಲಿ ಅಲ್ಲಿ ಹೂಡಿಕೆ ಆಗಿರೋಂಥ ಅಮೌಂಟ್ಗಿಂತ ಜಾಸ್ತಿ ಅವರು ಅಲಾಟ್ಮೆಂಟ್ಸ್ ಮಾಡ್ತಿದ್ರು. ಆವಾಗ ಮತ್ತೆ ಫರ್ದರ್ ದುಡ್ಡು ಹಾಕೋ ನೆಸಿಟಿ ಬಂತು. ಆ ಟೈಮಲ್ಲಿ ನಾನು ಇದು ರಿಲಯನ್ಸ್ ಸೆಕ್ಯೂರಿಟೀಸ್ ಕಾನ್ಫಿಡೆನ್ಷಿಯಲ್ ಒಳ್ಳೆ ಕಂಪ್ನಿ ಅಂತ ಹೇಳಿ ಮತ್ತೆ ನಾನು ಅಲ್ಲಿ ಇಲ್ಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಹತ್ರ ಸಾಲ ತಗೊಂಡು ಮತ್ತೆ ದುಡ್ಡು ಹಾಕ್ಕೊಂಡು ಬಂದೆ. ಈ ಥರ ಹಾಕ್ಕೊಂಡು 8 ಕೋಟಿ 3 ಲಕ್ಷ 1,000 ರೂಪಾಯಿ ನಾನು ಟೋಟ್ಲು ಇನ್ವೆಸ್ಟ್ ಮಾಡಿದೆ. ಇನ್ವೆಸ್ಟ್ ಮಾಡುವಾಗ ನನಗೆ ಸಾಕಷ್ಟು ಪ್ರೈಮರಿ ಅಲಾಟ್ಮೆಂಟ್ಸ್ ಬಂದಂಗೆ ತೋರಿಸಿದ್ರು ಅವ್ರ ಲೆಡ್ಜರ್ ಕಾಪಿನೂ ನಾನು ಇದರಲ್ಲಿ ಕಳಿಸಿದ್ದೀನಿ. ಆವಾಗ ಇದು ಒಟ್ಟು ನನಗೆ ನನ್ನ ಅಮೌಂಟು ಹೂಡಿಕೆ ಅಮೌಂಟ್ ಸೇರಿ 59 ಕೋಟಿ 4 ಲಕ್ಷ ಇರಂಗೆ ನನಗೆ ಲೆಡ್ಜರ್ ಅಕೌಂಟ್ ತೋರಿಸ್ತು. ಆವಾಗ ನಾನು ಇನ್ನು ಅದು ಗ್ರೂಪು 3 ತಿಂಗಳಾಗೋಯ್ತು, ಇನ್ನು ಕ್ಲೋಸ್ ಆಗುತ್ತೆ ಅಂತ ಹೇಳಿದ ಕೂಡಲೇ ನಾನು ಒಂದು ಪಾರ್ಟ್ ಪೇಮೆಂಟ್ ತಗೊಳ್ಳೋಣ ಅಂತ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಒಂದು 15 ಕೋಟಿ ನನಗೆ ರೀಇಂಬರ್ಸ್ ಮಾಡಿ ಅಂತ ರಿಕ್ವೆಸ್ಟ್ ಕಳಿಸಿದೆ. ರೀಇಂಬರ್ಸ್ಮೆಂಟ್ಗೆ ರಿಕ್ವೆಸ್ಟ್ ಕಳಿಸಿದ್ರೆ ಅವರು 15 ಕೋಟಿಗೆ 18% ಸರ್ವಿಸ್ ಚಾರ್ಜಸ್ ಕೊಟ್ರೇ ಇದು ನಿಮಗೆ ರೀಇಂಬರ್ಸ್ ಮಾಡೋದು ಅಂತ ಹೇಳಿದ್ರು. ಈ ವಿಷಯ ನಮಗೆ ಹಿಂದೆ ಹೇಳಿರಲಿಲ್ಲ. ಈ ಪ್ರಾಸೆಸ್ಸಲ್ಲಿ ಪ್ರೊಫೆಸರ್ ರಾಕೇಶ್ ಜೈನ್ ಅಂತ ಅವರು ಅನಲಿಸ್ಟ್ ಅಂತ ಹೇಳಿಬಿಟ್ಟು ಅವ್ರ ಮಧ್ಯದಲ್ಲಿ ಬಂದು ನಿಂದು ಚೆನ್ನಾಗಿದೆ, ನಿನಗೆ ಒಳ್ಳೆ ಹೂಡಿಕೆ ಆಗ್ತಾಯಿದೆ, ನೀನು ಇನ್ನೂ ಸ್ವಲ್ಪ ಕ್ವಾಂಟಿಟಿನಲ್ಲಿ ಇನ್ನೂ ಅಪ್ಲೈ ಮಾಡ್ಕೋಬೋದು ಅಂತ ಹೇಳಿ ನನ್ನ ಎಂಕರೇಜ್ ಮಾಡಿ ಅವರು ನನಗೆ ಅಲಾಟ್ಮೆಂಟ್ಸ್ ಚೆನ್ನಾಗಿ ಬರ್ತಿತ್ತು. ಎವ್ರಿ ಟೈಮ್ ನನ್ನಲ್ಲಿ ಅಲ್ಲಿ 10 ಕೋಟಿ ಇದ್ದರೆ ಇವರು 12 ಕೋಟಿಗೆ ಅಲಾಟ್ ಮಾಡೋರು, ಆ 2 ಕೋಟಿ ಕಟ್ಟಲೇಬೇಕಂತ ಇನ್ಸಿಸ್ಟ್ ಮಾಡೋರು. ಈ ಥರ ಇನ್ಸಿಸ್ಟ್ ಮಾಡಿ ನಂದು 2 ಕೋಟಿಯಿಂದ ಅದು 8 ಕೋಟಿಗೆ ಹೋಗ್ಬಿಡ್ತು ಇನ್ವೆಸ್ಟ್ಮೆಂಟು. ಕೊನೆಗೆ ಡ್ರಾ ಮಾಡೋಕ್ಕೆ ಹೋಗುವಾಗ ಅವರು 18% ಕಟ್ಟಿದ್ರೆ ಮಾತ್ರ ನಿಮಗೆ 15 ಕೋಟಿ ವಿಡ್ರಾಯಲ್ಗೆ ಪರ್ಮಿಷನ್ ಕೊಡೋದು, ಇಲ್ದಿದ್ರೆ ಕೊಡೋದಿಲ್ಲ, ಅದು ಕಂಪ್ನಿ ರೂಲ್ಸ್ ಅಂತ ಹೇಳಿದ್ರು. ಆವಾಗ ನನಗೆ ಡೌಟ್ ಬಂದು ನಾನು ಒಬ್ಬ ತಿಳಿದ ಸ್ನೇಹಿತರ ಹತ್ರ ಕೇಳಿದ್ರೆ, ಇದೇನು ಸ್ಕ್ಯಾಮ್ ಥರ ಕಾಣ್ತಿದೆ, ದಯವಿಟ್ಟು ನೀವು ಸೈಬರ್ ಕ್ರೈಮ್ಗೆ ಇಮಿಡಿಯೇಟ್ ಅಪ್ರೋಚ್ ಆಗಿ ಅಂತ ಹೇಳಿದ್ರು. ನಾನು ಸೈಬರ್ ಕ್ರೈಮ್ ಬೆಂಗಳೂರು ಸೌತ್ ಬನಶಂಕರಿ 2nd ಸ್ಟೇಜಲ್ಲಿ ಹೋಗಿ ಅವ್ರಿಗೆ ಈ ಥರ ಹೇಳಿದ ಕೂಡಲೇ ಅವ್ರು ಹೇಳಿದ್ರು, ಇಲ್ಲ ಇದು ಸ್ಕ್ಯಾಮು, ಈ ಥರ ಸಾಕಷ್ಟು ಜನ ಸಿಕ್ಕೊಂಡ್ಬಿಟ್ಟಿದ್ದಾರೆ, ಅದರಿಂದ ನೀವು ಇಮಿಡಿಯೇಟಾಗಿ ಡಿಸ್ಕಾರ್ಡ್ ಮಾಡಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರು. ನಾನು ಆ ಸ್ಟೇಷನಲ್ಲಿ FIR ಫೈಲ್ ಮಾಡಿ ಕಂಪ್ಲೇಂಟ್ ಕೊಟ್ಟೆ. ಈ ಪ್ರೋಸೆಸ್ಸಲ್ಲಿ ಅವ್ರ ಕೆಲಸ ದೇ ಹ್ಯಾವ್ ಪುಟ್ ದೇರ್ ಬೆಸ್ಟ್ ಎಫರ್ಟ್ಸ್ ಆ್ಯಂಡ್ ದೇ ಆರ್ ವರ್ಕಿಂಗ್ ಆನ್ ದ್ಯಾಟ್. ಆ್ಯಂಡ್ ಈ ಪ್ರಾಸೆಸ್ಸಲ್ಲಿ ನನಗೆ ಒಂದು 61 ಲಕ್ಷದಷ್ಟು ಅಮೌಂಟು ಸಿಕ್ಕಿದೆ ಅಂತ ಹೇಳಿದ್ರು. ಅದು ನಿನ್ನೆ ಕೋರ್ಟಲ್ಲಿ ನಾವು ಅಪ್ಲೈ ಮಾಡಿ ಕೋರ್ಟಿಂದ ಆರ್ಡರ್ಸ್ ತೊಗೊಂಡಿದ್ದೀವಿ. ಇವತ್ತವರೆಗೂ ಅದನ್ನು ಮುಂದಕ್ಕೆ ಫರ್ದರ್ ಪ್ರೋಸೆಸ್ ಅವ್ರು ಮಾಡ್ತಿದ್ದಾರೆ. ಇದು ನನ್ನ ಬ್ಯಾಡ್ ಫ್ಲೈಟು. ಇದು ಜನಸಾಮಾನ್ಯರಿಗೆ ಹೇಳೋದೇನೆಂದರೆ, ಇಂಥ ಆನ್ಲೈನಲ್ಲಿ ಬರೋದು ಯಾರೂ 1 ರೂಪಾಯಿನೂ ಇನ್ವೆಸ್ಟ್ ಮಾಡಬೇಡಿ. ನಿಮಗೆ ತಿಳಿದಿದ್ದರೆ ಬಿಟ್ಟು, ತಿಳಿದಿದ್ರೂ ಕನ್ಫರ್ಮ್ ಮಾಡಿಕೊಂಡು ಮಾತ್ರ ಮಾಡಿ ಅಂತ ನನ್ನ ಸಜೆಷನ್. ಥ್ಯಾಂಕ್ ಯು ವೆರಿ ಮಚ್.